ಇದು ನಿಮ್ಮ ಧ್ವನಿ. Now, I request all of you to stand in attention and show respect towards Naragite. Symbolizes unity, determination and pride. I request our esteemed dignitaries to hand over the house flag to our respective house captains. And accept both victory and defeat gracefully. We shall play with honesty, integrity, and uphold the dignity of our school. With courage, discipline, and dedication, we take this oath in the true spirit of sports. Now all the torch bearers are carrying the torch. Swamiji are seeking the holy blessings of Param Puja Jagat Guru Sri 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 Dr. Nirmala Nandanatha Swamiji ನಾವು ದೀಕ್ಷಾ ಅಂದ್ರೆ ನಾವು ಸಂಕಲ್ಪಬದ್ಧರಾಗಿ ನಮ್ಮ ಜವಾಬ್ದಾರಿಯನ್ನ ತೆಗೆದುಕೊಂಡು ನಿರ್ವಹಿಸ್ತಕ್ಕಂಥದ್ದು. ಈಗೇನೆಲ್ಲ ಇಷ್ಟು ಜನ ಏನು ನಮ್ಮ ಅತಿಥಿಗಳಾಗಿರ್ತಕ್ಕಂಥ DSP ಸರ್ ಪ್ರಕಾಶ್ ಸರ್ sportsmanship. To invoke the blessings of Almighty and divine guidance for the success conduct of today's program, I would like to invite my friend Navalita to render an invocation song. Prathama Subhara Shri Ganesha Prathama Subhara Shri Ganesha Gauri Sutta Priya Mahesha Prathama Subhara Shri Ganesha Gauri Sutta Priya. ಡೆಫಿನಿಷನ್ ಆಫ್ ಡಿಸಿಪ್ಲಿನ್ ಅಂತಂದ್ರೆ ಎಲ್ಲದೂ ಬರುತ್ತೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದಿದೆಯಲ್ಲ ಎಲ್ಲದೂ ಬರುತ್ತೆ. ಆದ್ರೆ ನನ್ನ ಪ್ರಕಾರ ಡಿಸಿಪ್ಲಿನ್ ಏನಂತಂದ್ರೆ ಯಾರೂ ಸಹ ನೋಡದೇ ಇರುವಾಗ, ಯಾರೂ ನಮಗೆ ಹೇಳದೇ ಇರುವಾಗ ಅವಾಗ ನಾವು ಏನು ಶಿಸ್ತನ್ನು ಪಾಲನೆ ಮಾಡ್ತೀವಿ ಅದೇ ಡಿಸಿಪ್ಲಿನ್. ಯಾರು ನಮ್ಮ ನೋಡುವಾಗ ಹೇಳುವಾಗ ಅದನ್ನ ಮಾಡೋದು ಡಿಸಿಪ್ಲಿನ್ ಅಲ್ಲ. ಈ ಫಾರ್ ಎಕ್ಸಾಂಪಲ್ ನಾವು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದ್ದೀವಿ, ಟ್ರಾಫಿಕ್ ಸಿಗ್ನಲ್ ಇದೆ, ರೆಡ್ ಲೈಟ್ ಇದೆ, ಅದರಲ್ಲಿ ಪೊಲೀಸ್ ಇಲ್ಲ, ಆದ್ರೆ ನಾವಲ್ಲಿ ನಿಂತ್ಕೊಂಡು ನಂತರ ಪಾಸ್ ಏನಾಗ್ತೀವಲ್ಲ ಅದು ಡಿಸಿಪ್ಲಿನ್. ಯಾರು ಪೊಲೀಸ್ ಇಲ್ಲ, ನಮ್ಮ ಯಾರು ನೋಡ್ತಾ ಇಲ್ಲ ಅಂತ ನಾವು ಪಾಸ್ ಆದ್ರೆ ಅದು ಡಿಸಿಪ್ಲಿನ್ ಅನ್ಸ್ಕೊಡಲ್ಲ. ಈ ತರದ ಡಿಸಿಪ್ಲಿನ್ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಅಂದ್ರೆ ಯಾರು ನಮಗೆ ಹೇಳದೇ ಇದ್ರು ಕೂಡ
ಯಾರು ನಮ್ಮ ನೋಡ್ತಾ ಇಲ್ಲದೇ ಇದ್ರೂ ಕೂಡ ನಾವು ನಮ್ಮ ಜೀವನ ಶೈಲಿನ ಏನಿದೆ ಅದನ್ನು ಅಳವಡಿಸ್ಕೊಂಡ್ರೆ ಅದನ್ನು ಡಿಸಿಪ್ಲಿನ್ ಅಂತ ಹೇಳ್ತಾರೆ. ನಾನು ಸಹ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ. ನಂದು ಫೇವರೇಟ್ ಈವೆಂಟ್ಸ್ ಅಂದರೆ 400 ಮತ್ತು 800. ಈಗ ನಿಮ್ಮನ್ನು ನೋಡಿ ನನಗೆ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಸುಂದರ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ. ಸೋಲು ಯಾವತ್ತೂ ಕೂಡ ಸೋಲಲ್ಲ. ಅದು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಟ್ಕೊಂಡಿರ್ತಾರೋ ಅಷ್ಟೇ ನಿಮ್ಮ ಮೈಂಡು ಸಹ ಅಷ್ಟೇ ಭದ್ರವಾಗಿರ್ತದೆ, ಡಿಸಿಪ್ಲಿನ್ಡ್ ಆಗಿರ್ತದೆ. ಆಮೇಲೆ ಒಳ್ಳೆಯ ಕೆಲಸದ ಕಡೆ, ಒಳ್ಳೆಯ ಕಾರ್ಯದ ಕಡೆ ಗಮನ ಹರಿಸೋಕ್ಕೆ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಷ್ಟೊಂದು ಗೌರವ ನೀಡಿದ್ದಕ್ಕೆ ತಮಗೆಲ್ಲರೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲದೆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಕ್ಕಳು ಏನು ಮಾಡಬಹುದು, ಏನು ಮಾಡಬಾರದು, ಯಾವುದು ಅಪರಾಧ ಅನಿಸ್ಕೊಳ್ಳುತ್ತೆ, ಯಾವುದು ಅಪರಾಧ ಅನಿಸ್ಕೊಳ್ಳಲ್ಲ. ಆಮೇಲೆ ಚೈಲ್ಡ್ ಮ್ಯಾರೇಜ್ ಮಕ್ಕಳದ್ದು ನೀವು ನೋಡಿದಿರಿ. ಅದು ಎಸ್ಪೆಷಲಿ ನಾನು ಇಲ್ಲಿ ಬಂದ ನಂತರ ನಾನು ಗಮನಿಸಿರೋದು ಅಂದರೆ ನಮ್ಮದೆಲ್ಲ ಸರ್ವಿಸ್ ಎಲ್ಲ ಬೆಂಗಳೂರಲ್ಲಿ. ಮೊದಲನೇದಾಗಿ ಚಿಕ್ಕಬಳ್ಳಾಪುರದಲ್ಲಿ ಬಂದಾಗ ನಾನು ಗಮನಿಸಿದ್ದು ಈ ಜಿಲ್ಲೆಯಲ್ಲಿ ಚಿಕ್ಕ ಮಕ್ಕಳ ಮದುವೆ ಜಾಸ್ತಿ ಆಗ್ತಾ ಇದೆ. ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಅವೆಲ್ಲವಕ್ಕೂ ಕಾರಣ ಕೇವಲ ಆ ಮಗು ಅಥವಾ ಅವ್ರ ತಂದೆ ತಾಯಿ ಅಥವಾ ಇದು ಅಂತಲ್ಲ, ನಿಮ್ಮ ಎಲ್ಲರದ್ದು ಜವಾಬ್ದಾರಿ ಇದೆ, ಸಮಾಜದ ಜವಾಬ್ದಾರಿ ಇದೆ. ನಾವು ಮಕ್ಕಳಾಗಿ ಕೂಡ ಮಕ್ಕಳ ಮದುವೆಯನ್ನು ತಡೆಗಟ್ಟಬಹುದು. ಯಾಕಂದರೆ ಭಾಳಷ್ಟು ಮಕ್ಕಳು ಚೈಲ್ಡ್ ಮ್ಯಾರೇಜ್ ಆಗಬೇಕಂದ್ರೆ ನಡುವೆ ಹಂತದಲ್ಲೇ ಶಾಲೆಯನ್ನು ಬಿಡಿಸಿರ್ತಾರೆ. ಅಂತ ಯಾವುದಾದ್ರೂ ಮಗು ಬಿಟ್ಟಾಗ ನಿಮ್ಮ ಗಮನಕ್ಕೆ ಬಂದೇ ಬರ್ತದೆ. ಆಸ್ ಎ ಸ್ಟೂಡೆಂಟ್ ನಿಮ್ಮ ಐಡೆಂಟಿಟಿ ರಿವೀಲ್ ಮಾಡ್ದೇ ಅದನ್ನು ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಅಂಥ ಅವಘಡಗಳನ್ನ ತಡೆಯಬಹುದು. ಆ ಮಕ್ಕಳ ಭವಿಷ್ಯನ ಇನ್ನೂ ಉತ್ತಮವಾಗಿ ರೂಪಿಸಿಕೊಳ್ಳುವಲ್ಲಿ ಸರ್ಕಾರ, ನಾವುಗಳು ಎಲ್ಲರೂ ಕೂಡ ಶ್ರಮ ವಹಿಸಬಹುದಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ದಿನ ಈ ಬಗ್ಗೆ ಒಂದು ನಮ್ಮ ಪ್ರಾಂಶುಪಾಲರಿಗೆ ಮತ್ತು ಅಕಾಡೆಮಿಷನ್ಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಒಂದು ಅಡ್ರೆಸ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನಗೆ ಎಷ್ಟೊಂದು ಗೌರವ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. As we came to an end of this inaugural ceremony, I would like to extend my heartfelt gratitude to our today's chief guest, Prakash Aur sir, and sincere gratitude to Kalavati ma'am and beloved principal DC Mohan Kumar sir, and a special thanks to all the ಸರ್ವೇ ಜನಃ ಸುಖಿನೋ ಭವಂತು. Round of applause by sitting. And LPS 200 meters students match between the ಹಾಗೆ ಗಂಡು ವ್ಯಕ್ತಿಗಳು ಆದಂತಹ ಎಲ್ಲರೂ ಕೂಡ ಈಗ ಒಂದು ರೌಂಡ್ಸ್ ಇರುತ್ತೆ. 3 ರೌಂಡ್ಸ್ ಕೂಡ ಇಲ್ಲಿಂದ ಸ್ಟಾರ್ಟ್ ಇಲ್ಲೇ ಎಂಡ್ ಆಗುತ್ತೆ. ಆನ್ ಯುವರ್ ಮಾರ್ಕ್ ಸರ್ ಕ್ಲಾಪ್. First track. Give them a huge applause for them. Give them a huge applause. First track ಹೋಗ್ತಾರೆ. First track ಹೋಗ್ತಾರೆ. So volleyball students of HPS Red House and Yellow House one literally volleyball Red House and Yellow House Red House and Yellow House. Leave the track there. Ready?
Give them a big round of applause. All the students, Amit, get up. Go near the gallery. Request to go near the gallery. Volleyball immediately. ಕೇಳಿಸ್ಕೊಳ್ಳಿ. ನಿಮ್ಮ ಮುಂದೆ ಒಂದ್ಸತಿ ಟ್ರ್ಯಾಕ್ ನೋಡ್ಕೊಳ್ಳಿ. ಟ್ರ್ಯಾಕ್ ಅಲ್ಲೇ ಓಡಬೇಕು, ಟ್ರ್ಯಾಕ್ ಅಲ್ಲೇ ಫಿನಿಶ್ ಮಾಡಬೇಕು. ಟ್ರ್ಯಾಕ್ ಅಲ್ಲೇ ಓಡಬೇಕು. ಒಂದ್ಸತಿ ಮುಂದೆ ನೋಡಿ, ಒಂದ್ಸತಿ ಮುಂದೆ. ಬಿ ಫಾಸ್ಟ್. 2 ರೌಂಡ್ಸ್ ಇರುತ್ತೆ. ನಿಮ್ಮ ಒನ್ ರೌಂಡ್ ಇರುತ್ತೆ. ನಿಮ್ಮ ಟ್ರ್ಯಾಕ್ ಅಲ್ಲೇ ಓಡಬೇಕು. ಟ್ರ್ಯಾಕ್ ಅಲ್ಲೇ ಚೇಂಜ್ ಟ್ರ್ಯಾಕ್. ಇಟ್ ಇಸ್ ಓನ್ಲಿ 1 ರೌಂಡ್. ಕುತ್ಕೋಬೇಕು. ಸೆಟ್ ಅಂದಾಗೆ ಇದ್ದಾನೆ. ಸೆಟ್ ರನ್ 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 ರನ್. ನಿಮ್ಮ ಅಲ್ಲಾಗಲೇ ಓಡ್ಕೊಳ್ಳಿ. Don't change the track. Don't change the track. Give them a huge applause for them. ನಿಮ್ಮ ಟ್ರ್ಯಾಕಲ್ಲಿ ಓಡ್ಕೋಬೇಕು. ನಿಮ್ಮ ಟ್ರ್ಯಾಕಲ್ಲಿ ಓಡ್ಕೋಬೇಕು. From the 600 meter girls section, get ready. The second court, high school. The relay competition behind now high school. Athletics. In HPS group events. HPS group events. High school athletics. For the parents, in the morning session high school athletics. In the HPS group. Yes, sir. Boys for is a volleyball. Smile all of you. In the morning session, high school teachers are kindly requested to participate in athletics. In the afternoon session, get ready in the boys session, and in the girls session, volleyball of Summit House and Blue House. HPS Kabaddi bus match in the green house and blue house. First 100 meters first 100 meters ಆಮೇಲೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. I kindly request you meet your HPS. It is first match Kabaddi boys. It is green house and blue house. Green house and blue house. The first match with green house and blue house HPS Kabaddi boys. Officials kindly requested to start the event as early as possible. HPS Kabaddi teachers. High school athletics. I kindly request house in charge teachers to participate. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಅಮೂಲ್ಯ ಅಂತ. ನಾನು ಬಿಜಿಎಸ್ ಆಂಗ್ಲ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ದೀಕ್ಷಾ ಸೆರೆಮನಿ, ಇಂಟರ್ ಸ್ಪೋರ್ಟ್ಸ್ ಮೀಟ್ ನ ಸೆಲೆಬ್ರೇಟ್ ಮಾಡ್ತಾರೆ. ಈ ದೀಕ್ಷಾ ಸೆರೆಮನಿ ಮಾಡೋದ್ರಿಂದ ಮಕ್ಕಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಅನುವಾಗ ಕೊಡುತ್ತೆ. ಮತ್ತೆ ಕ್ಲಾಸಲ್ಲಿ ಕೂಡ ಗ್ರಹಿಕೆ ಶಕ್ತಿ ಹೆಚ್ಚಾಗುತ್ತೆ. ದೈಹಿಕವಾಗಿ ಮಕ್ಕಳು ಬೆಳವಣಿಗೆ ಆಗ್ತಾರೆ. ಪ್ರತಿ ವರ್ಷನೂ ಹಲವಾರು ಕಾಂಪಿಟೇಷನ್ಸ್ ನ ಕಂಡಕ್ಟ್ ಮಾಡಿ ಈಗಿಂದಾನೇ ಮಕ್ಕಳಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಇರೋ ಒಲವನ್ನ ಹೆಚ್ಚಿಸ್ತಾ ಇದ್ದಾರೆ. ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಎಲ್ಲವನ್ನು ಕೊಡೋದ್ರಿಂದ ಮುಂದೆ ಅವರ ಮುಂದಿನ ಜೀವನದಲ್ಲಿ ಕ್ರೀಡೆಯಲ್ಲಿ ತೊಡಸ್ಕೊಳಕ್ಕೆ ತುಂಬಾ ಉಪಯೋಗವಾಗುತ್ತೆ. ಈಗ 15 ವರ್ಷ ಹುಡುಗನಾಗಿರುವ ವೈಭವ್ ಸೂರ್ಯವಂಶಿ ಕೂಡ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲಿ ಒಳ್ಳೆಯ ಹೆಸರನ್ನ ಗಳಿಸ್ತಾ ಇದ್ದಾರೆ. ಅದೇ ರೀತಿ ತುಂಬಾ ಕ್ರಿಕೆಟರ್ಸ್ ಆದ ವಿರಾಟ್ ಕೊಹ್ಲಿ, MS ಧೋನಿ ಎಲ್ಲರೂ ದೈಹಿಕವಾಗಿ ತಮ್ಮನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಇಂದು ದೊಡ್ಡ ಹೆಸರು ಮಾಡಿದ್ದಾರೆ.
ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ದೈಹಿಕ ಶಿಕ್ಷಣ ತುಂಬಾ ಅಗತ್ಯವಾಗಿರುತ್ತದೆ. ಅದಕ್ಕೆ ನಮ್ಮ ಶಾಲೆ ಅನುವು ಮಾಡಿಕೊಟ್ಟು ಪ್ರತಿ ವರ್ಷವೂ ಕ್ರೀಡೆಯ ಕ್ರೀಡೆಕೂಟವನ್ನು ಆಯೋಜನೆ ಮಾಡುವುದು ಎಲ್ಲರಿಗೂ ಉಪಯುಕ್ತವಾಗಿದೆ. ಜೈ ಶ್ರೀ ಗುರುದೇವ್. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಇಂಟರ್ ಹೌಸ್ ಸ್ಪೋರ್ಟ್ಸ್ ಮೀಟ್ಸ್ ಮತ್ತು ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ದೈಹಿಕವಾಗಿ ಮತ್ತು ಆರೋಗ್ಯವಾಗಿ ಇರಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಶಾಲೆಗಳಲ್ಲಿ ತರಗತಿ ಕೊಠಡಿಗಳಲ್ಲಿ ಮಾನಸಿಕವಾಗಿ ಬೌದ್ಧಿಕವಾಗಿ ಬೆಳವಣಿಗೆ ಆದರೆ ದೈಹಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ದೈಹಿಕವಾಗಿ ಆಟೋಟಗಳು ಬೇಕಾಗತ್ತೆ. ಆ ಆಟೋಟಗಳನ್ನ ಭಾಗವಹಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮುಖ್ಯೋಪಾಧ್ಯಾಯರು, ಆಡಳಿತಾಧಿಕಾರಿಗಳು ಇದಕ್ಕೆಲ್ಲ ಪ್ರೋತ್ಸಾಹ ನೀಡಿ ಎಲ್ಲಾ ಕ್ರೀಡೆಗಳಲ್ಲೂ ಕೂಡ ರನ್ನಿಂಗ್ ರೇಸ್ ಇರ್ಬೋದು, ಲಾಂಗ್ ಜಂಪ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಮತ್ತೆ ಕಬಡ್ಡಿ, ಖೋಖೋ ಇವೆಲ್ಲ ಆಟಗಳನ್ನ ಆಡಿಸ್ತಾ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಬೆಳವಣಿಗೆ ಆಗೋದಕ್ಕೆ ಪ್ರೋತ್ಸಾಹ ನೀಡುವಂತಹ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದು ನಮ್ಮ ಶಾಲೆಯ ಸಂಪ್ರದಾಯವಾಗಿದೆ. Jai Shri Gurudev. Today we conducted Diksha ceremony and inter-house sports event. And it was a great day for us, wherein we are not only blessed by Swamiji, but also by our honored chief guest, Mr. Prakash, the Superintendent of Police, Chikbalapur. Sports not only helps our students to get physically fit, but also make them skillful. And it also helps the spectators enjoy. Today, all of us enjoyed and encouraged our children to participate in sports and enhance their sportsmanship. And we hope that you all encourage us and help our students achieve great success. Thank you all.